ಹಲೋ ಎವ್ರಿವನ್, ಎಲ್ಲರಿಗೂ ಜಾನು ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ. ಇವತ್ತು ಸಂಡೇ, ಎದ್ದಿರೋದೇ ಲೇಟು ನೋಡಿ. ಎಲ್ಲರೂ 8:30ಗೆ ಎದ್ದಿದ್ದೀವಿ. ಬನ್ನಿ, ಇವತ್ತು ಬಟ್ಟೆನ ವಾಷಿಂಗ್ ಹಾಕ್ತಾಯಿದ್ದೀನಿ. ಸಂಡೇ ಬಂತು ಅಂದರೆ ಬಟ್ಟೆ ವಾಷಿಂಗು ನನ್ನ ಫೇವ್ರೆಟ್. ಲಾಯರ್ ನೋಡ್ತಿರ್ಬೋದು, ರಾಯಲ್ ಎನ್ಫೀಲ್ಡು ತುಂಬ ನನಗೆ ಇಷ್ಟವಾದದ್ದು. ಬನ್ನಿ, ಈಗ ಸಾಕಮ್ಮ ಅವ್ರು ಏನು ಮಾಡ್ತಿದ್ದಾರೆ ಎದ್ದು ನೋಡೋಣ. ನೋಡಿ, ಸಾಕಮ್ಮ ಅವ್ರಿಗೆ ಇದೇ ಕೆಲಸ. ಇಷ್ಟು ಪಾತ್ರೆ ಬೆಳಗೋದಕ್ಕೆ ಅವರು 3 ಅವರ್ ತಗೋತಾರೆ. 11 ಗಂಟೆಗೆ ಎದ್ದೇಳ್ತಾರೆ. ಇನ್ನೇನಕ್ಕೆ ಕೆಲಸ ಇಲ್ಲ, ಇದೊಂದೇ ಕೆಲಸ ಅವ್ರಿಗೆ. ನಮ್ಮ ಬಾಸ್ ಏನು ಮಾಡ್ತಿದ್ದಾರೆ ಅಂದರೆ, ನನ್ನ ಮಗಳು ಸೈಕಲ್ ಹೊಡಿತಿರ್ಬೇಕು, ಅದಕ್ಕೆ ಅವನು ಹೊರಗಡೆ ಹೋಗೋಕ್ಕೆ ಭಯ. ಹೋಗಿ ಹೆದರ್ಕೊಬಿಟ್ಟಿದ್ದಾನಲ್ಲ, ಹೋಗಲ್ಲ. ನೋಡ್ತಾ ಇದ್ದಾನೆ ನೋಡಿ. ನನ್ನ ಮಗಳು ಸೈಕಲ್ ಹೊಡಿತಿದ್ದಾಳೆ ಬೆಳಿಗ್ಗೆನೇ ಎದ್ದು. ತುಂಬ ನೋಡ್ಬೋದು, ವೆದರೆಲ್ಲ ಬೆಚ್ಚಗೆ ಮಲ್ಕೊಬಿಡೋಣ, ಫುಲ್ ಬೆಚ್ಚಗೆ ಅನ್ನಿಸ್ತಾಯಿದೆ, ಆ ಥರ ಇದೆ. ಅದಕ್ಕೆ ನಾನು ಇದಕ್ಕೆ ಬಿಸಿ ಬಿಸಿಯಾಗಿ ಒಂದು ಫುಡ್ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ, ಏನು ಮಾಡ್ತೀನಿ ಅಂದರೆ, ಕ್ಯಾಬೇಜ್ ಇದೆ, ವೇಸ್ಟ್ ಮಾಡೋದು ಬೇಡ. ಬರೀ ಗೋಬಿಗೆ ಅಷ್ಟೇ ಯೂಸ್ ಆಗೋಲ್ಲ, ಇದು ಪಲ್ಯಕ್ಕೂ ಯೂಸ್ ಆಗೋಲ್ಲ. ನನಗೆ ಇವತ್ತು ಸೂಪರಾಗಿರೋ ಉಪ್ಪಿಟ್ಟಿಗೆ ಯೂಸ್ ಆಗ್ತಾಯಿದೆ. ಬನ್ನಿ, ಈಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಈಗ ಸಾಸಿವೆ ಕಾಳು, ಸ್ವಲ್ಪ ಜೀರಿಗೆ. ಮೊದಲು ಬಾಣಲೆನ ಇಡಿ, ಅದನ್ನು ಹೇಳ್ಬೇಕಲ್ಲ. ಬಾಣಲೆನ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಕಾಳು, ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ, ಅದಕ್ಕೆ ಸ್ವಲ್ಪ ಅರ್ಧ ಈರುಳ್ಳಿ ಮತ್ತು 4 ಹಸಿಮೆಣ್ಸಿನ್ಕಾಯಿನ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕಿ, ಕ್ಯಾಬೇಜ್ನ ಕಟ್ ಮಾಡಿರೋದು ಹಾಕಿ ಚೆನ್ನಾಗಿ ಫ್ರೈನ ಮಾಡಿ ಎಣ್ಣೆಲ್ಲೇ ಇದು ಎಲ್ಲ ಫುಲ್ಲು ಈ ಹೂಕೋಸು ಏನಿದೆ ಅದೆಲ್ಲ ಬೇಯಬೇಕು. ತುಂಬ ಚೆನ್ನಾಗಿ ಬೆಂದ ಮೇಲೆ, ಯಾಕೆಂದರೆ ಆಲ್ರೆಡಿ ಸಾಲ್ಟ್ ಹಾಕಿದ್ದೀವಿ, ತುಂಬ ಎಣ್ಣೆಲಿ ಅದು ಬೇಯುತ್ತೆ. ಬರೀ ಕ್ಯಾಬೇಜ್ ಅಂದರೆ ನಾವು ಗೋಬಿ ಮಾಡ್ಕೊತೀವಿ, ಇಲ್ಲಾಂದರೆ ಈ ಥರ ಹೂಕೋಸಿದ್ರೆ ಒಂದು ಕಡಲೆಬೇಳೆ ಹಾಕಿ ಪಲ್ಯನ ಮಾಡ್ಕೊತೀವಿ. ಇಲ್ಲ ಫ್ರೆಂಡ್, ಇದಕ್ಕೆ ನಾನು ಬಾತು ಮತ್ತು ಈ ಥರ ಉಪ್ಪಿಟ್ಟಿಗೆಲ್ಲ ಯೂಸ್ನ ಮಾಡ್ತೀನಿ. ಅದಕ್ಕೆ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅಮ್ಮನಿಗೆ ಚಳಿ ಉಪ್ಪಿಟ್ಟನ್ನ ತಿನ್ನೋಣ ಎಲ್ಲರೂ ಸಂಡೇ ಅಂದ್ಬಿಟ್ಟು. ಮನೇಲಿ ಆ್ಯಕ್ಚುಲಿ ಉಪ್ಪಿಟ್ಟು ಮಾಡಿದ್ರೆ ಯಾರೂ ತಿನ್ನೋದಿಲ್ಲ, ಬಟ್ ಈ ಥರ ಏನಾರು ವೆರೈಟಿಯಾಗಿ ಮಾಡಿದ್ರೆ ತಿಂತಾರೆ. ನೋಡ್ತಿರ್ಬೋದು, ಅದೆಲ್ಲ ಬೆಂದು ಇಷ್ಟ ಆಗಿದೆ. ಇದಕ್ಕೆ ಒಂದು ಅರ್ಧ ಟೊಮೊಟೊನ ಹಾಕಿ ಫ್ರೈನ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಬಿಸಿಬೇಳೆ ಬಾತಿತ್ತು, ಅದಕ್ಕೆ ಅದನ್ನು ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಫ್ರೈನ ಮಾಡ್ತಾಯಿದ್ದೀನಿ. 1 ನಿಮಿಷ ಚೆನ್ನಾಗಿ ಅದು ಹಸಿದು ಸ್ಮೆಲ್ಲೆಲ್ಲ ಹೋಗಿ, ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ, ಇದಕ್ಕೆ ಮೇಯ್ನ್ ಏನಪ್ಪ ಅಂದರೆ, ನಾವು ನೀರಲ್ಲಿ ಸ್ವಲ್ಪ ಕ್ಯಾಬೇಜನ್ನು ಬೇಯಕ್ಕೆ ಬಿಡಬೇಕು. ಈಗ ನೋಡ್ತಿರ್ಬೋದು, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರುತ್ತೆ. ಆ ಕುದಿ ಬಂದು ಅದು ಹೂಕೋಸೆಲ್ಲ ಚೆನ್ನಾಗಿ ಬೆಂದಮೇಲೆ ನೀವು ರವೆನ ಹಾಕ್ಕೊಳ್ಳಿ. ನೋಡಿ, ನೀವಾಗ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಗಮ್ ಅಂತ ಇದೆ. ಫೇವ್ರೆಟ್ಟು. ಬೇಕು ಅಂದರೆ ನೀವು ಗೋಡಂಬಿನೂ ಸಹ ಹಾಕೋಬೋದು. ಇದರಲ್ಲಿಲ್ಲ, ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ನಾನು ಹಾಕಿಲ್ಲ. ಈಗ ರೆಡಿಯಾಗಿದೆ. ಬನ್ನಿ, ಈಗ ಪಾಪುಗೆ ಮತ್ತು ಅಮ್ಮನಿಗೆ ಹಾಕ್ಕೊಡ್ತೀನಿ. ಸಾಕಮ್ಮನಿಗೆ ಹಾಕ್ಕೊಟ್ಟು ನಾವಿವತ್ತು ಮೈಸೂರಿಗೆ ಹೋಗ್ತಾಯಿದ್ದೀವಿ, ಸುಮಂಗಲಿಗೆ ಸ್ಯಾರಿ ತರೋಕ್ಕೆ. ಬನ್ನಿ, ತೋರಿಸ್ತೀನಿ. ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು. ಬೆಳಿಗ್ಗೆ ಸಂಡೇ, ಅದರಲ್ಲಂತೂ ಈ ಥರ ಕೋಸೆಲ್ಲ ಹಾಕಿದರೆ, ತರಕಾರಿ ಎಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮನೇಲಿ ಏನಿದೆ ತರಕಾರಿನ ವೇಸ್ಟ್ ಮಾಡ್ಬೋದು, ಅದನ್ನು ಈ ಥರ ಯೂಸ್ ಮಾಡಬೇಕು. ನಾನು ಹೀರೆಕಾಯಿ ಮಾಡಿ ತೋರಿಸ್ತೀನಿ, ಹೀರೆಕಾಯಲ್ಲಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ. ಅದನ್ನು ಒಂದಿನ ಲಾಗ್ನ ಮಾಡಿ ನಿಮಗೆ ತೋರಿಸ್ತೀನಿ. ಮನೇಲಿ ಏನಿದೆ ಅದರಲ್ಲಿ ನಾವೇನಾದರೂ ದಿಢೀರಂತ ಮಾಡಬೇಕು, ಅದು ಗೃಹಿಣಿ ಲಕ್ಷಣ ಅಂತ ನನ್ನ ಪ್ರಕಾರ. ಈಗ ಬನ್ನಿ, ಪಾಪುಗೆ ಕೊಡ್ತಾಯಿದ್ದೀನಿ. ತಿಂದು ಈಗ ಹೊರಡ್ತಾಯಿದ್ದೀವಿ ನಾವು ಇವಾಗ ಮೈಸೂರಿಗೆ. ಸ್ಯಾರಿ ಪಾಂಡವಪುರದಲ್ಲಿ ಇರುತ್ತೆ ಅಂತಾರೆ, ಬಟ್ ಏನೋ ತೊಗೋಬೇಕು ಅಂದರೆ ನಮಗೆ ಮೈಸೂರೇ ಒಂದು ಬೆಸ್ಟು. ಅದರಲ್ಲಂತೂ ನನಗಂತೂ ತುಂಬ ಇಷ್ಟವಾದದ್ದು ಅಂದರೆ ಮೈಸೂರು. ಆ ಮೈಸೂರು ಬಿಟ್ರೆ ನಾನು ಯಾವ್ಯಾರು ನನಗೆ ಅಷ್ಟು ಕಂಫರ್ಟೇಬಲ್ ಅನಿಸಿಲ್ಲ ಸ್ಯಾರೀಲಿ. ಬನ್ನಿ, ಈಗ ಮೈಸೂರು ಸದ್ಯಕ್ಕೆ ಹತ್ರ ಇರೋ ಟ್ರಾಫಿಕ್ಕು ತುಂಬ ಇರುತ್ತೆ. ಹತ್ರ ಆಗಿದ್ದು ಹೆಂಡತಿಯರಿಗೆ ಸೀರೆ ಕೊಡಿಸ್ಬೇಕು ಅಂತ ಇದೆ ಅಂತ ನಾನು ಕೊಡಿಸೇ ಇಲ್ಲ, ನಂಗೆ ಗೊತ್ತೇ ಇರಲಿಲ್ಲ. ಹಾಗೆ ಈಗ ಹಬ್ಬಕ್ಕೆ ಕೊಡಿಸ್ಬಿಟ್ರೆ ಪಾಪ ಅವ್ರಿಗೂ ಹಬ್ಬಕ್ಕಾಗುತ್ತೆ ಅಂದ್ಬಿಟ್ಟು ಬಂದಿದ್ದೆ. ತುಂಬ ರಶ್ ಇತ್ತು ಆ ಬಿಲ್ ಕೌಂಟ್ರಲ್ಲಿ. ನೀವು ನೋಡ್ತಿರ್ಬೋದು, ಜಾತ್ರೆ ಥರ ಆಗಿಬಿಟ್ಟಿದೆ. ಫ್ರೆಂಡು, ಇದು ಸುಮಂಗಲಿ ಇನ್ನೊಂದು ಬ್ರಾಂಚ್ ಆಗಿದೆ. ನಿಮಗೆಲ್ಲರಿಗೂ ಇದು ಯಾವುದೋ ಟ್ಯಾಕಿಸ್ ಗೊತ್ತು, ನನಗೆ ಅದು ಗೊತ್ತಿರೋ ಹತ್ರಲ್ಲ. ಗಾಂಧಿ ಸ್ಕ್ವೇರಿಂದನೇ ಏನೋ ಓಪನ್ ಆಗಿದೆ. ನೋಡಿದ್ವಿ ಬರ್ತಾ ಅಂದ್ವಿ, ಹಂಗೆ ತುಂಬ ಪಾರ್ಕ್ ಇತ್ತು ಅಂದ್ಬಿಟ್ಟು. ಈಗೆಲ್ಲ ಸೀರೆ ಎಲ್ಲ ತೊಗೊಂಡ್ವಿ. ಅತ್ತಿಗೆರ್ಗೂ 3 ಜನಕ್ಕೆ, ಮತ್ತು ನನ್ನ ಅತ್ತೆಗೂ ಇರಲಿ ಪಾಪ, ನಮ್ಮ ಅತ್ತೆಗೂ ಬೇಕಲ್ಲ, ಊರಿಗೆ ಹೋಗ್ತೀವಿ.
ಇಲ್ಲಿಂದ ಬಂತ ಬಿರಿಯಾನಿ ರೆಡಿ ಇತ್ತು, ಕಬಾಬು ರೆಡಿ ಇತ್ತು, ಎಲ್ಲನೂ ತಿಂದು ಇವತ್ತು ಸಂಡೇ ಫುಲ್ ಎಂಜಾಯ್ಮೆಂಟ್ ಇತ್ತು. ಪಾಪನೂ ಸ್ವಲ್ಪ ಸೈಕಲ್ ರೆಡಿ ಮಾಡೋದ್ರಿಂದ ಅವಳು ಸ್ವಲ್ಪ ಸೈಕಲೆಲ್ಲ ಹೊಡಿತಾ ಇದ್ದಾಳೆ. ಇವತ್ತಾಗಿತ್ತು ನಮ್ಮ ಈ ಸಂಡೇ ಸ್ಪೆಷಲ್ಲು ಲಾಗು. ಎಲ್ಲರೂ ನೋಡಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿರಿ. ಥ್ಯಾಂಕ್ ಯು ಸೊ ಮಚ್. ಯಾರೇ ಸಬ್ಸ್ಕ್ರೈಬರ್ ಆಗಿದೆ ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲರಿಗೂ 1K ಆದಮೇಲೆ ನಾನು ನಿಮಗೆ ಕೃತಜ್ಞತೆಗಳನ್ನ ನಿಜ ಸಲ್ಲಿಸಲೇಬೇಕು. ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಹೀಗೆ ಜಾನು ಕನ್ನಡ ಲಾಗ್ಸ್ತಾ ಇದ್ದೀರ ನೋಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸ್ವಾಮಿ ವಿವೇಕಾನಂದರ ಸ್ವಾಮಿ ದಿನಾಚರಣೆ ಶುಭಾಶಯಗಳು. ಹೀಗೆ ನೋಡ್ತಾ ಇರಿ ಜಾನು ಕನ್ನಡ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್.